मेरी लाइफ का सबसे बड़ा सपना पूरा हुआ। ನಾವು ಚೆನ್ನಾಗಿರೋರು ಕೂಡ ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಲಿಕ್ಕೆ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಅಂತದ್ರಲ್ಲಿ ಒಂದು ಕಾಲನ್ನ ಕಳ್ಕೊಂಡಿರುವಂತ ಹೆಣ್ಮಗಳು ಇಡೀ ವಿಶ್ವದಲ್ಲಿ ಮೊದಲನೇ ಬಾರಿಗೆ ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಾಳೆ. ಗೊತ್ತಾ ಅವಳು ಯಾರು ಅಂತ? ಅವಳೇ ಅರುಣಿಮಾ ಸಿನ್ಹಾ. ಅರುಣಿಮಾ ಸಿನ್ಹಾ ಅವ್ರ ತಂದೆ ಮಿಲಿಟರಿನಲ್ಲಿದ್ರು. ಜೊತೆಗೆ ಈ ಹೆಣ್ಮಗಳು ಕೂಡ ತಾನು ಕೂಡ ಮಿಲಿಟರಿ ಸೇರ್ಕೋಬೇಕು ಅನ್ನೋ ಹಂಬಲ ಇರುತ್ತೆ. ಜೊತೆಗೆ ಇವಳು ವಾಲಿಬಾಲ್ ಪ್ಲೇಯರ್ ಕೂಡ ಆಗಿರ್ತಾಳೆ. ಡೆಲ್ಲಿಗೆ ಕಾರ್ಯನಿಮಿತ್ತ ಹೋಗ್ತಿರುವಂತ ಸಂದರ್ಭದಲ್ಲಿ ಟ್ರೈನ್ ನಲ್ಲಿ ಕಳ್ಳರು ಇವಳ ಇದ್ದಂತಹ ಆ ಬೋಗಿಗೆ ಕಂಪಾರ್ಟ್ಮೆಂಟ್ ಹತ್ತಾರೆ. ಹತ್ಬಿಟ್ಟು ಇವಳ ಹತ್ರ ಇದ್ದಂತಹ ಚೈನು ಮತ್ತೆ ಬ್ಯಾಗ್ ನ ಕಿತ್ಕೊಳ್ಳಿಕ್ ಪ್ರಯತ್ನ ಪಟ್ಟಾಗ ಅವಳು ಕೊಡದೇ ಇರುವಂತ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಅವಳನ್ನ ಹೊರಗಡೆ ದಬ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಎದುರುಗಡೆ ಬಂದಂತ ಟ್ರೈನು ಇವಳು ಕಾಲನ್ನ ಕಟ್ ಮಾಡುತ್ತೆ. ಆ ಸಂದರ್ಭ ಎಷ್ಟು ವಿಕೃತವಾಗಿ ಕಳೆದಿದ್ದಾಳೆ ಆ ರಾತ್ರಿ ಅನ್ನಂದ್ರೆ, ಅವಳು ಯಾರೋ ನೋಡಿ ಇವಳನ್ನ ಹಾಸ್ಪಿಟಲ್ ಸೇರಿಸ್ತಾರೆ. ಅಲ್ಲೇ ಅನಸ್ತೇಶಿಯಾ ಇಲ್ದಾನೆ ಅವಳು ಕಾಲನ್ನ ಕಟ್ ಮಾಡಿಸ್ಕೊಳ್ಳುವಂತಹ ಒಂದು ಪ್ರಮೇಯ ಕೂಡ ಒದಗಿ ಬರುತ್ತೆ. ನಿಶ್ಚಯ ಮಾಡ್ತಾಳೆ, ನಾನು ಒಂಟಿ ಕಾಲಿದ್ದೀನಿ, ಈಗ ನನ್ನ ಕನ್ಸುಗಳೆಲ್ಲ ನುಚ್ಚುನೂರಾಗೋಯ್ತು. ಆದ್ರೆ ನಾನು ವಿವೇಕಾನಂದರನ್ನ ಓದ್ಕೊಂಡಿರುವಂತ ಹೆಣ್ಮಗಳು. ಸುಮ್ಮನೆ ನಾನು ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳಲ್ಲ. ನಾನು ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಪರ್ವತಗಳನ್ನ ಹತ್ತೀನಿ. ಅದು ಮೊದಲನೇದೇ ಮೌಂಟ್ ಎವರೆಸ್ಟ್ ಪರ್ವತ ಅಂತ ಟಾಟಾ ಕಂಪ್ನಿಯವರು ಸ್ಪಾನ್ಸರ್ ಮಾಡ್ತಾರೆ ಈ ಒಂದು ಹೆಣ್ಮಗಳಿಗೆ. ಆ ಟ್ರೈನಿಂಗ್ ತಗೊಂಡು ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಪರ್ವತವನ್ನ ಹತ್ತಿದ ನಂತರ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಾರದಾ ಮಾತೆ ಇರುವಂತಹ ಆ ಒಂದು ಫೋಟೋವನ್ನು ಇಟ್ಬಿಟ್ಟು ಹೇಳ್ತಾಳೆ, ನನ್ನ ಜೀವನದ ಗುರಿ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಪ್ರೇರಣೆ ನೀಡಿದವರಿದ್ರೆ ಈ ಮೂವರು ಅಂತ ಹೇಳ್ತಾರೆ. ಸ್ನೇಹಿತರೆ, 2015ನೇ ಇಸ್ವಿನಲ್ಲಿ ಈ ಹೆಣ್ಮಗಳು ಮಾಡಿದಂತ ಸಾಧನೆಗಳು ಅಂದ್ರೆ ಜಗತ್ತಿನ ಎಲ್ಲಾ ಖಂಡಗಳಲ್ಲಿರುವಂತಹ ಅತಿ ಎತ್ತರದ 7 ಪರ್ವತಗಳನ್ನ ಹತ್ತಿರುವಂತಹ ಅಂಗವಿಕಲ ಹೆಣ್ಮಗಳು ಅಂತ ಈ ಹೆಣ್ಮಗಳು ಪ್ರಖ್ಯಾತಿ ಹೊಂದಿದ್ದಾಳೆ. 2015ರಲ್ಲಿ ಪದ್ಮಶ್ರೀ ಅವಾರ್ಡ್ ಅನ್ನ ಪಡ್ಕೊಳ್ತಾಳೆ. ಬಾರ್ನ್ ಅಗೇನ್ ಮೌಂಟೇನ್ ಅಂತ ಒಂದು ಪುಸ್ತಕವನ್ನು ಬರೀತಾಳೆ. ಈ ಪುಸ್ತಕ ತುಂಬಾ ಜನಗಳಿಗೆ ಸ್ಫೂರ್ತಿ ನೀಡುತ್ತೆ. ಸ್ನೇಹಿತರೆ, ಈ ಒಂದು ಹೆಣ್ಮಗಳು ಜೀವನ ನಿಮ್ಗೂ ಕೂಡ ಸ್ಫೂರ್ತಿ ನೀಡಿದೆ ಅಂದ್ರೆ ತಪ್ಪದೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. मेरी लाइफ का सबसे बड़ा सपना पूरा हुआ। ನಾವು ಚೆನ್ನಾಗಿರೋರು ಕೂಡ ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಲಿಕ್ಕೆ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಅಂತದ್ರಲ್ಲಿ ಒಂದು ಕಾಲನ್ನ ಕಳ್ಕೊಂಡಿರುವಂತ ಹೆಣ್ಮಗಳು ಇಡೀ ವಿಶ್ವದಲ್ಲಿ ಮೊದಲನೇ ಬಾರಿಗೆ ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಾಳೆ. ಗೊತ್ತಾ ಅವಳು ಯಾರು ಅಂತ? ಅವಳೇ ಅರುಣಿಮಾ ಸಿನ್ಹಾ. ಅರುಣಿಮಾ ಸಿನ್ಹಾ ಅವ್ರ ತಂದೆ ಮಿಲಿಟರಿನಲ್ಲಿದ್ರು. ಜೊತೆಗೆ ಈ ಹೆಣ್ಮಗಳು ಕೂಡ ತಾನು ಕೂಡ ಮಿಲಿಟರಿ ಸೇರ್ಕೋಬೇಕು ಅನ್ನೋ ಹಂಬಲ ಇರುತ್ತೆ. ಜೊತೆಗೆ ಇವಳು ವಾಲಿಬಾಲ್ ಪ್ಲೇಯರ್ ಕೂಡ ಆಗಿರ್ತಾಳೆ. ಡೆಲ್ಲಿಗೆ ಕಾರ್ಯನಿಮಿತ್ತ ಹೋಗ್ತಿರುವಂತ ಸಂದರ್ಭದಲ್ಲಿ ಟ್ರೈನ್ ನಲ್ಲಿ ಕಳ್ಳರು ಇವಳ ಇದ್ದಂತಹ ಆ ಬೋಗಿಗೆ ಕಂಪಾರ್ಟ್ಮೆಂಟ್ ಹತ್ತಾರೆ. ಹತ್ಬಿಟ್ಟು ಇವಳ ಹತ್ರ ಇದ್ದಂತಹ ಚೈನು ಮತ್ತೆ ಬ್ಯಾಗ್ ನ ಕಿತ್ಕೊಳ್ಳಿಕ್ ಪ್ರಯತ್ನ ಪಟ್ಟಾಗ ಅವಳು ಕೊಡದೇ ಇರುವಂತ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಅವಳನ್ನ ಹೊರಗಡೆ ದಬ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಎದುರುಗಡೆ ಬಂದಂತ ಟ್ರೈನು ಇವಳ ಕಾಲನ್ನ ಕಟ್ ಮಾಡುತ್ತೆ. ಆ ಸಂದರ್ಭ ಎಷ್ಟು ವಿಕೃತವಾಗಿ ಕಳೆದಿದ್ದಾಳೆ ಆ ರಾತ್ರಿ ಅನ್ನಂದ್ರೆ, ಅವಳು ಯಾರೋ ನೋಡಿ ಇವಳನ್ನ ಹಾಸ್ಪಿಟಲ್ ಸೇರಿಸ್ತಾರೆ. ಅಲ್ಲೇ ಅನಸ್ತೇಶಿಯಾ ಇಲ್ದಾನೆ ಅವಳು ಕಾಲನ್ನ ಕಟ್ ಮಾಡಿಸ್ಕೊಳ್ಳುವಂತಹ ಒಂದು ಪ್ರಮೇಯ ಕೂಡ ಒದಗಿ ಬರುತ್ತೆ. ನಿಶ್ಚಯ ಮಾಡ್ತಾಳೆ, ನಾನು ಒಂಟಿ ಕಾಲಿದ್ದೀನಿ, ಈಗ ನನ್ನ ಕನ್ಸುಗಳೆಲ್ಲ ನುಚ್ಚುನೂರಾಗೋಯ್ತು. ಆದ್ರೆ ನಾನು ವಿವೇಕಾನಂದರನ್ನ ಓದ್ಕೊಂಡಿರುವಂತ ಹೆಣ್ಮಗಳು. ಸುಮ್ಮನೆ ನಾನು ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳಲ್ಲ. ನಾನು ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಪರ್ವತಗಳನ್ನ ಹತ್ತೀನಿ. ಅದು ಮೊದಲನೇದೇ ಮೌಂಟ್ ಎವರೆಸ್ಟ್ ಪರ್ವತ ಅಂತ ಟಾಟಾ ಕಂಪ್ನಿಯವರು ಸ್ಪಾನ್ಸರ್ ಮಾಡ್ತಾರೆ ಈ ಒಂದು ಹೆಣ್ಮಗಳಿಗೆ. ಆ ಟ್ರೈನಿಂಗ್ ತಗೊಂಡು ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಿದ ನಂತರ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಾರದಾ ಮಾತೆ ಇರುವಂತಹ